ಬಳ್ಳಾರಿ ರಾಜಕೀಯ ಮತ್ತೆ ಸುದ್ದಿಯಲ್ಲಿದೆ. ಜನಾರ್ದನ ರೆಡ್ಡಿ ಮನೆ ಮುಂದೆ ಬ್ಯಾನರ್ ವಿಚಾರಕ್ಕೆ ನಡೆದಂತಹ ಗಲಾಟೆ ಕಾಂಗ್ರೆಸ್ ಕಾರ್ಯಕರ್ತನೊಬ್ಬನನ್ನ ಬಲಿ ಪಡೆದಿದೆ. ಆದರೆ ಈ ಘಟನೆ ರೆಡ್ಡಿ ಬ್ರದರ್ಸ್ಗಳನ್ನ ಒಂದುಗೂಡಿಸಿದೆ. ದಶಕಗಳಿಂದ ನಾನೊಂದು ತೀರಾ ನೀನೊಂದು ತೀರಾ ಅಂತಿದ್ದಂಥ ರೆಡ್ಡಿ ಬ್ರದರ್ಸ್ ಬಳ್ಳಾರಿ ಗಲಾಟೆಯಿಂದ ಮತ್ತೆ ಒಂದಾಗಿದ್ದಾರೆ. ಇದು ಬಳ್ಳಾರಿ ಪಾಲಿಟಿಕ್ಸ್ಗೆ ಇಂಟ್ರೆಸ್ಟಿಂಗ್ ತಿರುವು ಸಿಗೋ ಹಾಗೆ ಮಾಡಿತು. ಮತ್ತೊಮ್ಮೆ ರಿಪಬ್ಲಿಕ್ ಆಫ್ ಬಳ್ಳಾರಿ ಅನ್ನೋ ಸ್ಥಿತಿ ನಿರ್ಮಾಣವಾಗುತ್ತಾ ಅನ್ನೋ ಪ್ರಶ್ನೆ ಕಾಡ್ತಾ ಇದೆ. ರಾಜಕೀಯ ಅನ್ನೋದೇ ಹಾಗೆ ಒಂದು ರೀತಿ ಹರಿಯೋ ನೀರಿದ್ದಂತೆ. ಇಲ್ಲಿ ಆಗಾಗ ಅನೇಕ ರೀತಿಯ ಡೆವಲಪ್ಮೆಂಟ್ಸ್ ನಡೀತಾನೆ ಇರುತ್ತೆ. ತಮ್ಮ ಎದುರಾಳಿಗಳನ್ನ ಹೆಣೆಯೋಕೆ ಇಲ್ಲಿ ನಾನಾ ರೀತಿಯ ಲೆಕ್ಕಾಚಾರಗಳು ನಡೀತಾನೆ ಇರುತ್ತವೆ. ಒಬ್ಬರ ಮೇಲೊಬ್ಬರು ತಂತ್ರ ಪ್ರತಿತಂತ್ರ ಕುತಂತ್ರಗಳನ್ನ ಹೆಣಿತಾಲೇ ಇರ್ತಾರೆ. ಜೊತೆಗೆ ರಾಜಕೀಯದಲ್ಲಿ ಯಾರೂ ಕೂಡ ಶಾಶ್ವತ ಶತ್ರುಗಳು ಅಲ್ಲ, ಮಿತ್ರರು ಅಲ್ಲ ಅನ್ನೋ ಮಾತಿದೆ. ಇಲ್ಲಿ ಆಪ್ತ ಸ್ನೇಹಿತರ ನಡುವೆ ಯಾವುದೋ ಒಂದು ಕಾರಣಕ್ಕೆ ಬಿರುಕು ಮೂಡಬಹುದು. ಅವರು ಒಂದೇ ಕುಟುಂಬದವರಾಗಿದ್ದರೂ ಸಹ ಅವರಲ್ಲಿ ವೈರತ್ವ ಮೂಡಬಹುದು. ಆಮೇಲೆ ಇನ್ಯಾವುದೋ ಕಾರಣಕ್ಕೆ ದೂರ ಇದ್ದವರು ಮತ್ತೆ ಒಂದಾಗಿ ಬಿಡಬಹುದು. ಈಗ ಗಣಿನಾಡು ಬಳ್ಳಾರಿ ಕೂಡ ಅಂತಹದೇ ಒಂದು ಬೆಳವಣಿಗೆಗೆ ಸಾಕ್ಷಿಯಾಗ್ತಿದೆ. ಬಳ್ಳಾರಿ ಗಣಿನಾಡು ಬಳ್ಳಾರಿ ರೆಡ್ಡಿಗಳ ಪ್ರಾಬಲ್ಯವಿರೋ ಬಳ್ಳಾರಿಗೆ ಒಂದು ಕಾಲಕ್ಕೆ ರಿಪಬ್ಲಿಕ್ ಆಫ್ ಬಳ್ಳಾರಿ ಅಂತಲೇ ಹೆಸರಾಗಿತ್ತು. ಕಾರಣ ಇಲ್ಲಿ ನಡೆದ ಗಣಿಗಾರಿಕೆ ಬಳ್ಳಾರಿ ಒಡಲನ್ನ ಬಗೆದು ಇಲ್ಲಿಂದ ವಿದೇಶಕ್ಕೆ ರವಾನೆಯಾಗಿರೋ ಕಬ್ಬಿಣದ ಅದಿರಿಗೆ ಲೆಕ್ಕವಿಲ್ಲ. ಇಲ್ಲಿಂದ ಅದಿರನ್ನ ಹೇರ್ಕೊಂಡು ಬೇಲೆಕೇರಿ ಬಂದಿರಿಗೆ ಸಂಚರಿಸಿರೋ ಲಾರಿಗಳಿಗೂ ಲೆಕ್ಕವಿಲ್ಲ. ಇಂತಹ ಬಳ್ಳಾರಿಯಲ್ಲಿ ತಮ್ಮದೇ ಆದ ಸಾಮ್ರಾಜ್ಯ ಕಟ್ಟಿಕೊಂಡಿದ್ದ ರೆಡ್ಡಿ ಬ್ರದರ್ಸ್ ಮಧ್ಯೆ ವೈಷಮ್ಯ ಮೂಡಿತ್ತು. ಅದ್ಯಾವುದೋ ಕಾರಣಕ್ಕೆ ರೆಡ್ಡಿ ಬ್ರದರ್ಸ್ ನಾನೊಂದು ತೀರಾ ನೀನೊಂದು ತೀರಾ ಅಂತಾಗಿದ್ರು. ಆದ್ರೀಗ ಇದೇ ರೆಡ್ಡಿ ಬ್ರದರ್ಸ್ ಮತ್ತೆ ಒಂದಾಗಿದ್ದಾರೆ. ತಮ್ಮ ನಡುವಿನ ಭಿನ್ನಾಭಿಪ್ರಾಯಕ್ಕೆ ಕಾರಣಕ್ಕೆ ರೆಡ್ಡಿ ಬ್ರದರ್ಸ್ ಒಬ್ಬರಿಂದ ಒಬ್ಬರು ದೂರಾಗಿದ್ರು. ಇದರಿಂದ ರೆಡ್ಡಿ ಬ್ರದರ್ಸ್ ಕಟ್ಟಿದ್ದಂಥ ರಾಜಕೀಯ ಕೋಟೆಯಲ್ಲಿ ಬಿರುಕು ಮೂಡಿತ್ತು. ದಶಕಗಳಿಂದ ದೂರಾಗಿದ್ದಂಥ ರೆಡ್ಡಿ ಬ್ರದರ್ಸ್ ಒಬ್ಬ ಜೊತೆಗೆ ವೇದಿಕೆ ಸಹ ಹಂಚಿಕೊಳ್ತಾ ಇರಲಿಲ್ಲ. ಅಷ್ಟೇ ಅಲ್ಲ, ಚುನಾವಣಾ ಅಖಾಡದಲ್ಲಿ ಒಬ್ಬರ ವಿರುದ್ಧ ಒಬ್ಬರು ಸೆಣಸಿದ್ರು ಕೂಡ ಅಷ್ಟರ ಮಟ್ಟಿಗೆ ಸಹೋದರರ ನಡುವೆ ವೈಮನಸ್ಸು ಮೂಡಿತ್ತು. ಆದ್ರೀಗ ದೂರಾಗಿದ್ದ ಇದೇ ರೆಡ್ಡಿ ಬ್ರದರ್ಸ್ ಮತ್ತೆ ಕುಚಿಕು ಅಂತಿದ್ದಾರೆ. ಹಳೆಯದೆಲ್ಲವನ್ನ ಮರೆತು ಗಾಲಿ ಬ್ರದರ್ಸ್ ಮತ್ತೆ ಒಂದಾಗಿದ್ದಾರೆ. ಅಷ್ಟಕ್ಕೂ ಯಾರು ಈ ರೆಡ್ಡಿ ಬ್ರದರ್ಸ್ ಅಂದ್ರೆ ಮಾಜಿ ಸಚಿವ ಗಣಿಧನಿ ಜನಾರ್ದನ್ ರೆಡ್ಡಿ, ಕರುಣಾಕರ್ ರೆಡ್ಡಿ ಹಾಗೂ ಸೋಮಶೇಖರ್ ರೆಡ್ಡಿ. ಒಂದು ಕಾಲದಲ್ಲಿ ಬಳ್ಳಾರಿ ಅಂದರೆ ರೆಡ್ಡಿ ಬ್ರದರ್ಸ್ ಅನ್ನೋ ಕಾಲವಿತ್ತು. ಬಳ್ಳಾರಿಯಲ್ಲಿ ಈ ಗಾಲಿ ಬ್ರದರ್ಸ್ ಅನ್ನ ಎದುರಾಕೊಂಡು ರಾಜಕೀಯ ಮಾಡೋದು ಸಾಧ್ಯವೇ ಇಲ್ಲ ಎಂದಂತಾಗಿತ್ತು ಆಗಿನ ಸ್ಥಿತಿ. ಅಷ್ಟರ ಮಟ್ಟಿಗೆ ಬಳ್ಳಾರಿ ಪಾಲಿಟಿಕ್ಸ್ ಮೇಲೆ ತಮ್ಮ ಹಿಡಿತ ಸಾಧಿಸಿದ್ರು ರೆಡ್ಡಿ ಬ್ರದರ್ಸ್. ಜೊತೆಗೆ ಇಡೀ ಬಳ್ಳಾರಿಯನ್ನ ಗಣಿಧೂಳು ಆವರಿಸಿದ್ದ ಕಾಲವದು. ಹೀಗಾಗಿ ಆಗ ಬಳ್ಳಾರಿಯನ್ನ ರಿಪಬ್ಲಿಕ್ ಆಫ್ ಬಳ್ಳಾರಿ ಅಂತ ಕರಿತಾ ಇದ್ರು. ಹಾಗಾಗಿ ಬಳ್ಳಾರಿ ರಾಜಕೀಯದಲ್ಲಿ ಎಲ್ಲವೂ ಕೂಡ ರೆಡ್ಡಿ ಸಹೋದರರ ಅಣತಿಯಂತಲೇ ನಡೆಯುತ್ತೆ ಅನ್ನೋ ಕಾಲವಿತ್ತು. ಇದಕ್ಕೆ ಆಗಿನ ಪ್ರತಿಪಕ್ಷದವರು ತೀವ್ರ ವಿರೋಧವಿತ್ತು. ಆದರೆ ಇದ್ಯಾವುದಕ್ಕೂ ಕೇರ್ ಮಾಡದ ಗಾಲಿ ರೆಡ್ಡಿ ಬ್ರದರ್ಸ್ ಬಳ್ಳಾರಿ ಪಾಲಿಟಿಕ್ಸ್ನಲ್ಲಿ ತಮ್ಮ ಹಿಡಿತವನ್ನ ಮುಂದುವರಿಸಿದರು. 2008ರಲ್ಲಿ ಕರ್ನಾಟಕದಲ್ಲಿ ಮೊದಲ ಬಾರಿಗೆ ಬಿಜೆಪಿ ನೇತೃತ್ವದ ಸರ್ಕಾರ ಅಧಿಕಾರಕ್ಕೆ ಬಂದಿತ್ತು. ಹಾಗಾಗಿ ಕರ್ನಾಟಕವನ್ನ ಬಿಜೆಪಿ ಪಾಲಿಗೆ ದಕ್ಷಿಣ ಭಾರತದ ಹೆಬ್ಬಾಗಿಲು ಅಂತ ಕರೀತಾರೆ. ಯಾವಾಗ 2008ರಲ್ಲಿ ಬಿಜೆಪಿ ನೇತೃತ್ವದ ಸರ್ಕಾರ ಅಧಿಕಾರಕ್ಕೆ ಬಂತೋ ಆಗಲೇ ನೋಡಿ ಗಣಿಧನಿಗಳಾದ ರೆಡ್ಡಿ ಬ್ರದರ್ಸ್ ಅದೃಷ್ಟ ಕುಲಾಯಿಸಿತ್ತು. ಆ ಟೈಮಲ್ಲಿ ರೆಡ್ಡಿ ಬ್ರದರ್ಸ್ ಒಗ್ಗಟ್ಟಾಗಿ ರಾಜಕೀಯ ಅಖಾಡಕ್ಕೆ ಇಳಿದ್ರು. ಬಿಜೆಪಿ ಸರ್ಕಾರದ ಸಮಯದಲ್ಲಿ ಮುಖ್ಯವಾಗಿ VS ಯಡಿಯೂರಪ್ಪ CM ಆಗಿದ್ದ 2008ರಿಂದ 2016ರ ಅವಧಿಯಲ್ಲಿ ಬಳ್ಳಾರಿಯ ಮೇಲೆ ರೆಡ್ಡಿ ಸಹೋದರರ ಹಿಡಿತ ಜೋರಾಗಿತ್ತು. ಅದೇನಾಯ್ತೋ ಗೊತ್ತಿಲ್ಲ, 2011ರ ಸಮಯಕ್ಕೆ ರೆಡ್ಡಿ ಸಹೋದರರಲ್ಲಿ ವೈಮನಸ್ಸು ಶುರುವಾಗಿತ್ತು. ಪರಿಣಾಮ ಜನಾರ್ದನ್ ರೆಡ್ಡಿಯಿಂದ ಕರುಣಾಕರ್ ರೆಡ್ಡಿ ಅಂತರ ಕಾಯ್ದುಕೊಂಡ್ರು. ನಂತರ ಸೋಮಶೇಖರ್ ರೆಡ್ಡಿ ಕೂಡ ಜನಾರ್ದನ್ ರೆಡ್ಡಿಯಿಂದ ದೂರಾಗಿದ್ರು. ಆಮೇಲೆ 2013ರಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ ಕಾರಣ ರೆಡ್ಡಿ ಬ್ರದರ್ಸ್ ರಾಜಕೀಯ ಸಾಮ್ರಾಜ್ಯ ಕುಸಿಯೋಕೆ ಆರಂಭಿಸಿತ್ತು. ಆಮೇಲೆ ಸರ್ಕಾರ ಗಣಿಗಾರಿಕೆ ಕೇಸ್ನಲ್ಲಿ ಜನಾರ್ದನ್ ರೆಡ್ಡಿ ಅರೆಸ್ಟ್ ಆಗಿ 3.5 ವರ್ಷಗಳ ಬಳಿಕ ರಿಲೀಸ್ ಆಗಿದ್ದೆಲ್ಲವೂ ಕೂಡ ಈಗ ಇತಿಹಾಸ. ಆದ್ರೀಗ ಬಳ್ಳಾರಿನಲ್ಲಿ ನಿಧಾನವಾಗಿ ಪರಿಸ್ಥಿತಿ ಬದಲಾಗ್ತಾ ಇದೆ. ಬೇರೆ ಬೇರೆಯಾಗಿದ್ದಂಥ ರೆಡ್ಡಿ ಬ್ರದರ್ಸ್ ಭಿನ್ನಾಭಿಪ್ರಾಯ ಮತ್ತು ಮತ್ತೆ ಒಂದಾಗಿದ್ದಾರೆ. ಕರುಣಾಕರ್ ರೆಡ್ಡಿ ಹಾಗೂ ಸೋಮಶೇಖರ್ ರೆಡ್ಡಿ ನೇರ ಜನಾರ್ದನ್ ರೆಡ್ಡಿ ನಿವಾಸಕ್ಕೆ ಆಗಮಿಸಿ ಒಗ್ಗಟ್ಟಿನ ಸಂದೇಶ ಸಾರಿದ್ದಾರೆ. ಜೊತೆಗೆ ಒಂದು ಕಾಲಕ್ಕೆ ಪರಮಾಪ್ತ ಸ್ನೇಹಿತರಾಗಿದ್ದಂಥ ಜನಾರ್ದನ್ ರೆಡ್ಡಿ ಹಾಗೂ ಶ್ರೀರಾಮುಲು ಮಧ್ಯೆ ಮುನಿಸು ಉಂಟಾಗಿತ್ತು. ಹಾಗಾಗಿ ಉಭಯ ನಾಯಕರ ಮಧ್ಯೆ ಮೊದಲಿದ್ದ ಬಾಂಧವ್ಯ ಕೂಡ ಇರಲಿಲ್ಲ. ಆದ್ರೀಗ ರಾಮುಲು ಕೂಡ ಜನಾರ್ದನ್ ರೆಡ್ಡಿಗೆ ಸಾಥ್ ಕೊಟ್ಟಿದ್ದಾರೆ. ತನ್ನ ಕುಚಿಕು ಗೆಳೆಯನ ಪಕ್ಕದಲ್ಲೇ ಕೂತು ಕಾಂಗ್ರೆಸ್ ವಿರುದ್ಧ ಅಬ್ಬರಿಸಿದ್ದಾರೆ. ಅಷ್ಟಕ್ಕೂ ನಾನೊಂದು ತೀರಾ ನೀನೊಂದು ತೀರಾ ಅಂತಿದ್ದಂಥ ರೆಡ್ಡಿ ಬ್ರದರ್ಸ್ ಹಾಗೂ ಕುಚಿಕು ಗೆಳೆಯರು ಒಂದಾಗೋಕೆ ಕಾರಣ ಅದೊಂದು ಗಲಾಟೆ. ಅದ್ಯಾವುದು ಅಂದರೆ ಜನಾರ್ದನ್ ರೆಡ್ಡಿ ಮನೆ ಮುಂದೆ ನಡೆದ ಬ್ಯಾನರ್ ಗಲಾಟೆ.
ಇದೇ ಜನವರಿ 1ರ ರಾತ್ರಿ ಮಾಜಿ ಸಚಿವ ಜನಾರ್ದನ್ ರೆಡ್ಡಿ ನಿವಾಸದ ಬಳಿ ಗಲಾಟೆ ನಡೆದಿತ್ತು. ಮಹರ್ಷಿ ವಾಲ್ಮೀಕಿ ಪುತ್ಥಳಿ ಅನಾವರಣ ಕಾರ್ಯಕ್ರಮ ಬ್ಯಾನರ್ ಕಟ್ಟೋ ಸಂಬಂಧ ಅಲ್ಲಿ ಗಲಭೆ ಉಂಟಾಗಿತ್ತು. ಈ ವೇಳೆ ನಡೆದಂಥ ಜನಾರ್ದನ್ ರೆಡ್ಡಿ ಮನೆ ಮೇಲೆ ಕೂಡ ಫೈರಿಂಗ್ ನಡೆದಿತ್ತು. ಇದೇ ವೇಳೆ ಉಂಟಾದ ಫೈರಿಂಗ್ನಲ್ಲಿ ಕಾಂಗ್ರೆಸ್ ಕಾರ್ಯಕರ್ತ ರಾಜಶೇಖರ್ ಎಂಬಾತ ಬಲಿಯಾಗಿದ್ದ. ಈ ಘಟನೆ ಈಗ ಬಳ್ಳಾರಿ ರಾಜಕೀಯದಲ್ಲಿ ದೊಡ್ಡ ಸಂಚಲನವನ್ನು ಸೃಷ್ಟಿಸುತ್ತಿದೆ. ಎರಡೂ ಪಕ್ಷದವರು ಒಬ್ಬರ ಮೇಲೊಬ್ಬರು ಕೇಸು ಎರಚಿಕೊಳ್ಳೋದಕ್ಕೆ ಶುರು ಮಾಡಿದ್ದಾರೆ. ಗಲಭೆಗೆ ಶಾಸಕ ಭರತ್ ರೆಡ್ಡಿಯೇ ಕಾರಣ ಅನ್ನೋದು ಜನಾರ್ದನ್ ರೆಡ್ಡಿ ಆರೋಪವಾದರೆ, ಇದು ರೆಡ್ಡಿ ರಾಮುಲು ಪ್ರಾಯೋಜಿತ ನಾಟಕ ಅನ್ನೋದು ಕಾಂಗ್ರೆಸ್ ನಾಯಕರ ಆರೋಪ. ಘಟನೆ ಸಂಬಂಧ ಶಾಸಕ ನಾರಾ ಭರತ್ ರೆಡ್ಡಿ, ಜನಾರ್ದನ್ ರೆಡ್ಡಿ ಮೇಲೂ ಕೂಡ ಪ್ರಕರಣ ದಾಖಲಾಗಿದ್ದು 40ಕ್ಕೂ ಹೆಚ್ಚು ಜನರನ್ನ ಪೊಲೀಸರು ತಮ್ಮ ವಶಕ್ಕೆ ಪಡೆದಿದ್ದಾರೆ. ಗಲಭೆಗೆ ಬಂದಿದ್ದ ಜನರು ನನ್ನನ್ನೇ ನೇರವಾಗಿ ಟಾರ್ಗೆಟ್ ಮಾಡಿದ್ರು, ನನ್ನ ಕೊಲ್ಲೋದಕ್ಕಾಗಿಯೇ ನನ್ನ ಮೇಲೆ ಫೈರಿಂಗ್ ಮಾಡಿದ್ರು, ನನಗೆ ಜೀವ ಬೆದರಿಕೆ ಇದೆ, ಇದೆಲ್ಲಕ್ಕೆಲ್ಲ ಶಾಸಕ ನಾರಾ ಭರತ್ ರೆಡ್ಡಿಯೇ ಕಾರಣ ಅಂತ ಜನಾರ್ದನ್ ರೆಡ್ಡಿ ನೇರ ಆರೋಪ ಮಾಡಿದ್ರು. ಜೊತೆಗೆ ಫೈರ್ ಆದ ಬುಲೆಟ್ಗಳನ್ನು ಕೂಡ ಪ್ರದರ್ಶನ ಮಾಡಿದ್ರು. ಆದರೆ ಇದಕ್ಕೆ ತಿರುಗೇಟು ಕೊಟ್ಟಂತ ಕಾಂಗ್ರೆಸ್ ನಾಯಕರು ಇದೆಲ್ಲ ಜನಾರ್ದನ್ ರೆಡ್ಡಿ ಹಾಗೂ ಶ್ರೀರಾಮುಲು ಪ್ರಾಯೋಜಿತ ಗಲಭೆ, ಮಹರ್ಷಿ ವಾಲ್ಮೀಕಿ ಪುತ್ಥಳಿ ಅನಾವರಣ ಕಾರ್ಯಕ್ರಮ ಕೆಡಿಸಬೇಕು ಅಂತಾನೆ ರೆಡ್ಡಿ ಈ ಕೃತ್ಯವನ್ನ ಎಸಗಿದ್ದಾರೆ ಅಂತ ಆರೋಪಿಸಿದೆ. ಜೊತೆಗೆ ಬಳ್ಳಾರಿಯನ್ನ ರೆಡ್ಡಿ ಸಹೋದರರು ಹಾಗೂ ರಾಮುಲು ಮತ್ತೆ ರಿಪಬ್ಲಿಕ್ ಆಫ್ ಬಳ್ಳಾರಿ ಮಾಡೋಕೆ ಹೊರಟಿದ್ದಾರೆ, ಯಾವ ಕಾರಣಕ್ಕೂ ಅದಕ್ಕೆ ಅವಕಾಶ ನೀಡಲ್ಲ ಅಂತ ಅಬ್ಬರಿಸಿದ್ದಾರೆ. ಮಾಜಿ ಸಚಿವ ಜನಾರ್ದನ್ ರೆಡ್ಡಿ ಹಾಗೂ ನಾರಾ ಸೂರ್ಯನಾರಾಯಣ ರೆಡ್ಡಿ ಕುಟುಂಬದ ಮಧ್ಯೆ 20 ವರ್ಷಗಳ ರಾಜಕೀಯ ದ್ವೇಷವಿದೆ. ಈಗ ಸೂರ್ಯನಾರಾಯಣ ರೆಡ್ಡಿ ಪುತ್ರ ನಾರಾ ಭರತ್ ರೆಡ್ಡಿ ಬಳ್ಳಾರಿಯಲ್ಲಿ ಶಾಸಕರಾಗಿದ್ದಾರೆ. ಹಾಗಾಗಿ ಭರತ್ ರೆಡ್ಡಿ ಕಾಲದಲ್ಲೂ ಕೂಡ ಈ ದ್ವೇಷ ರಾಜಕಾರಣ ಮುಂದುವರೆದಿದೆ. ಇದೇ ಕಾರಣಕ್ಕೆ ಈ ಶೂಟೌಟ್ ಘಟನೆ ನಡೆದಿರಬಹುದು ಅಂತ ಹೇಳಲಾಗ್ತಾ ಇದೆ. ಆದರೆ ಈ ಬ್ಯಾನರ್ ಗಲಾಟೆ ರೆಡ್ಡಿ ಬ್ರದರ್ಸ್ ಸಾಮ್ರಾಜ್ಯದ ಪಾಲಿಗೆ ವರವಾಗಿದೆ. ಈ ಗಲಾಭೆಯಿಂದ ದೂರಾಗಿದ್ದಂಥ ರೆಡ್ಡಿ ಸಹೋದರರು ಒಂದಾಗಿದ್ದಾರೆ. ಜೊತೆಗೆ ರೆಡ್ಡಿ ಕುಚುಕು ಗಡಿಯ ರಾಮುಲು ಕೂಡ ರಾತ್ರೋರಾತ್ರಿ ರೆಡ್ಡಿ ನಿವಾಸಕ್ಕೆ ಧಾವಿಸಿ ರೆಡ್ಡಿ ಜೊತೆ ನಾವಿದ್ದೀವಿ ಅನ್ನೋ ಸಂದೇಶವನ್ನ ಸಾರಿದ್ದಾರೆ. ಒಟ್ನಲ್ಲಿ ಈ ಬೆಳವಣಿಗೆಯಿಂದ ಬಳ್ಳಾರಿ ಮತ್ತೆ ರಿಪಬ್ಲಿಕ್ ಆಫ್ ಬಳ್ಳಾರಿ ಆಗುತ್ತಾ ಅನ್ನೋ ಪ್ರಶ್ನೆ ಕಾಡ್ತಿರೋದು ಸುಳ್ಳಲ್ಲ.